ಇನ್ನು ಐಶ್ವರ್ಯ ಗೌಡ ವಿರುದ್ಧ ಸಿಡಿಆರ್ ತೆಗೆಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ವರ್ಷಗಳಲ್ಲಿ ಯಾವ್ಯಾವ ಅಧಿಕಾರಿಗಳು ಇದರಲ್ಲಿ ಹೆಲ್ಪ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಈಗ ಜಾಲಾಡ್ತಾ ಇದ್ದಾರೆ. ಯಾವ್ಯಾವ ಅಧಿಕಾರಿಗಳನ್ನ ಬಳಸಿಕೊಂಡು ಸಿಡಿಆರ್ ಅನ್ನ ಸಂಗ್ರಹ ಮಾಡಿದ್ದಾರೆ ಅಂತ ಅಂದ್ರೆ ಕಾಲ್ ಡೀಟೇಲ್ಸ್ ರಿಪೋರ್ಟ್ ಏನಂತಲ್ಲ ಸಿಡಿಆರ್ ಅದನ್ನ ಈಕೆ ತಗ್ಸಿದಾಳಂತೆ. 2022ರಿಂದ 24ರ ಅವಧಿಯಲ್ಲಿ ಈ ಸಿಡಿಆರ್ ಅನ್ನ ಈಕೆ ಸಂಗ್ರಹಿಸಿದ್ದಾರೆ ಅಂತ. ಬ್ಯಾಟರಾಯನಪುರ ಠಾಣೆಯಲ್ಲಿ ಅದು ಯಾವ್ಯಾವ ಕೇಸ್ನ ಸಿಡಿಆರ್ ಹಾಗಾದ್ರೆ ಯಾವೆಲ್ಲ ನಂಬರ್ ಕಾಲ್ ಡೀಟೇಲ್ಸ್ ಅನ್ನ ರೆಕಾರ್ಡ್ಸ್ ಅನ್ನ ಈಕೆ ಪಡ್ಕೊಂಡಿದ್ದಾಳೆ. ಸಿಡಿಆರ್ ಪಡೆದಿರುವಂಥದ್ರ ಬಗ್ಗೆ ಈಗ ತನಿಖಾಧಿಕಾರಿ ಮಾಹಿತಿಯನ್ನು ಕಲೆ ಹಾಕಿದ್ರು. ಆದರೆ ಇದರಲ್ಲಿ ಯಾರು ಹೆಲ್ಪ್ ಮಾಡಿದಾರೋ ಬೇರೆ ಅಧಿಕಾರಿಗಳು, ಯಾವ್ಯಾವ ಅಧಿಕಾರಿಗಳು ಸಹಿ ಮಾಡಬೇಕಲ್ಲ. ಈಗ ಸಿಡಿಆರ್ ಕೊಡಬೇಕು ಅಂತ ಹೇಳಿದ್ರೆ ನೀವು ಹೋಗಿ ಸುಮ್ಮನೆ ಕೊಡಿ ಸ್ವಾಮಿ ಸಿಡಿಆರ್ ಅಂತ ಹೇಳಿದ್ರೆ ಕೊಡಲ್ಲ. ಕೋರ್ಟ್ ತಡೆಯಾಜ್ಞೆಗೂ ಮುನ್ನ ಮಾಹಿತಿಯನ್ನು ಕೇಳಿದ್ರು ಅಧಿಕಾರಿ. ಸೊ ಹೋಗಿ ಅಲ್ಲಿ ಸ್ಟೇಷನ್ನಲ್ಲಿ ನೀವು ಕಂಪ್ಲೇಂಟನ್ನು ಕೊಡಬೇಕು. ಯಾಕೆ ನಾನು ಸಿಡಿಆರ್ ತೆಗಿಸ್ತಾ ಇದ್ದೀನಿ ಅನ್ನೋದು ಕೂಡ ಹೇಳಬೇಕು. ಯಾಕಂದರೆ ಈಗ ಹೋಗಿ ನಾಳೆ ದಿನ ಯಾರ್ದೋ ಒಬ್ರದ್ದು ಸಿಡಿಆರ್ ಬೇಕು ಅಂತ ಹೇಳಿದ್ರೆ ಅಷ್ಟು ಈಸಿಯಾಗಿ ತೊಗೊಳಕ್ಕಾಗಲ್ಲ ಅದು. ಬಟ್ ಇದು ಕಳ್ಳ ದಂಧೆಯಲ್ಲಿ ನಡೀತಾನೆ ಇರುತ್ತೆ. ಹೋಗಿ ಯಾರಾದರೂ ಒಬ್ಬರು ಪೊಲೀಸವರು ಪರಿಚಯ ಇದ್ದರೆ ಅಂಥವ್ರಿಗೆಲ್ಲ ಹೇಳಿ ಏನಾದರೂ ಒಂಚೂರು ಕೊಟ್ಟು ಇವ್ರು ಮಾಡಿಸ್ಕೊಂಡಿರ್ತಾರೆ. ಸೊ ಅದೇ ಈಗ ಈ ಐಶ್ವರ್ಯಗೌಡ ಮೇಲೂ ಕೂಡ ಇರುವಂಥ ಆರೋಪ. ಈಕೆ ಏನು 2 ವರ್ಷದ ಸಿಡಿಆರ್ ಕಲೆ ಹಾಕಿದ್ದಾಳೆ, ಪೊಲೀಸರನ್ನು ಬಳಸ್ಕೊಂಡು ಬಹುಶಃ ವಂಚನೆ ಮಾಡಿದ್ದಾಳೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಆರೋಪ ಇದೆ. ಸೊ ಚಾಲಕಿ ಐಶ್ವರ್ಯ ಮತ್ತಷ್ಟು ಅಕ್ರಮ ಬಯಲಾಗುವ ಸಾಧ್ಯತೆ ಇದೆ ಈ ತನಿಖೆ ಸಂದರ್ಭದಲ್ಲಿ. ತಡೆಯಾಜ್ಞೆ ತೆರವಾದರೆ ಯಾರಿಗೆಲ್ಲ ಸಂಕಷ್ಟ ಎದುರಾಗತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಐಶ್ವರ್ಯ ಜೊತೆ ಈ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಕೈ ಜೋಡಿಸಿರೋರು. ಸದ್ಯ ಸಿಡಿಆರ್ ಪ್ರಕರಣಕ್ಕೆ ಕೋರ್ಟ್ ತಾತ್ಕಾಲಿಕ ತಡೆಯಾಜ್ಞೆ ನೀಡಿದೆ, ಸ್ಟೇ ಕೊಟ್ಟಿದೆ. ಇದ್ರ ಬಗ್ಗೆ ಮುಂದುವರಿಬೇಡಿ, ಕೋರ್ಟ್ ಏನು ತೀರ್ಮಾನ ಕೊಡುತ್ತೆ ಅಲ್ಲಿವರೆಗೂ ಕೂಡ. ಫೆಬ್ರವರಿ 18ನೇ ತಾರೀಕಿಗೆ ವಿಚಾರಣೆ ಮುಂದೂಡಿದೆ. ಸೊ 18ನೇ ತಾರೀಕು ವಿಚಾರಣೆ ನಡೆಸಿ ಇದಕ್ಕೆ ಸಂಬಂಧಪಟ್ಟಂತೆ ಸ್ಟೇ ಏನಾದರೂ ವೆಕೇಟ್ ಆದರೆ ಆಗ ತನಿಖೆ ಮತ್ತಷ್ಟು ಚುರುಕುಗೊಳ್ಳುತ್ತೆ. ಆಗ ಯಾವೆಲ್ಲ ಅಧಿಕಾರಿಗಳು ಈಕೆಗೆ ಹೆಲ್ಪ್ ಮಾಡಿದಾರೋ ಸಿಡಿಆರ್ ತೆಗ್ಸೋಕ್ಕೆ ಅವರೆಲ್ಲರೂ ಕೂಡ ಸಂಕಷ್ಟಕ್ಕೆ ಸಿಕ್ಕಾಕೋತಾರೆ. ಇದು 18ರ ನಂತರ ಗೊತ್ತಾಗುತ್ತೆ, ಯಾಕಂದರೆ 18ನೇ ತಾರೀಕಿಗೆ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿದೆ. ಐಶ್ವರ್ಯ ಗೌಡ ಪ್ರಕರಣ ಸಾಕಷ್ಟು ಸದ್ದು ಮಾಡಿದಂಥ ಒಂದು ಪ್ರಕರಣ ರಾಜ್ಯದಲ್ಲಿ. ಈಕೆ ಚಿನ್ನದ ವ್ಯಾಪಾರ ಮಾಡ್ತೀನಿ, ಚಿನ್ನ ಅದೇನೋ ಡೀಲ್ ಮಾಡಿಸ್ತೀನಿ ಅಂತ ಹೇಳಿ, ಜೊತೆಗೆ ಇನ್ನೊಂದಷ್ಟು ಜನ ನನಗೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಪರಿಚಯ ಅಂತೆಲ್ಲ ಹೇಳ್ಕೊಂಡು ಈಕೆ ವಂಚನೆಯನ್ನು ಮಾಡಿದಾಳೆ ಅನ್ನುವಂಥದ್ರ ಬಗ್ಗೆ ಈಕೆ ಮೇಲಿದ್ದಂಥ ಆರೋಪ. ಈಕೆಯನ್ನು ಅರೆಸ್ಟ್ ಮಾಡಿ ನಂತರ ಈಕೆಯನ್ನು ವಿಚಾರಣೆಗೂ ಕೂಡ ಹಾಜರುಪಡಿಸಿದ್ರು. ಪರಪ್ಪನಗ್ರಹಾರ ಜೈಲು ಕೂಡ ಹೋಗಿ ಬಂದರು. ಅದಾದ ನಂತರ ಈಗ ಬೇಲ್ನಲ್ಲಿ ಹೊರಗಡೆ ಇರುವಂಥ ಐಶ್ವರ್ಯ ಮತ್ತಷ್ಟು ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಜೊತೆಗೆ ಈಗ ಸಿಡಿಆರ್ದೊಂದು ಬಂದಿದೆ. ಈಗ